Hello viewers, welcome to Baswa ITI channel. ಇವತ್ತಿನ ಕ್ಲಾಸಲ್ಲಿ ನಾವು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಸ್ ಟ್ರೇಡ್ ಅವರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಬರುವಂತಹ ಟ್ರಾನ್ಸಿಸ್ಟರ್ಸ್ ಬಗ್ಗೆ ತಿಳಿಯೋಣ. ಸೊ ನಿನ್ನೆ ಕ್ಲಾಸಲ್ಲಿ ನಾವೆಲ್ಲ ನೋಡಿದ್ವಿ ಟ್ರಾನ್ಸಿಸ್ಟರ್ಸ್, ಟೈಪ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ ಈ ರೀತಿ ಎಲ್ಲ. ಇವಾಗ ಒಂದು ಟ್ರಾನ್ಸಿಸ್ಟರ್ ವರ್ಕಿಂಗ್ ಏನು, ಯಾವ ರೀತಿ ವರ್ಕ್ ಆಗತ್ತೆ, ಸೊ ವರ್ಕಿಂಗ್ ಆಫ್ ಟ್ರಾನ್ಸಿಸ್ಟರ್ಸ್ ಅನ್ನ ನೋಡೋಣ. ಸೊ ನಮಗೆಲ್ಲ ಗೊತ್ತಿದ್ದ ಹಾಗೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಟ್ರಾನ್ಸಿಸ್ಟರ್ಸ್, PNP transistor and NPN transistors. ಸೊ NPN ಅಥವಾ PNP ಟ್ರಾನ್ಸಿಸ್ಟರ್ ಅಲ್ಲಿ ಮೂರು ತರದ ಜಂಕ್ಷನ್ಸ್ ಇರ್ತವೆ. 3 types of junctions, ಮೂರು ಜಂಕ್ಷನ್ಸ್ ಇರ್ತವೆ ಒಂದು ಟ್ರಾನ್ಸಿಸ್ಟರ್ ಅಲ್ಲಿ. ಐದರ್ ಇಟ್ ಮೇ ಬಿ NPN or PNP. ಸೊ ಫಸ್ಟ್ ಈಸ್ ಎಮಿಟರ್ ಬೇಸ್ ಜಂಕ್ಷನ್, ಸೆಕೆಂಡ್ ಈಸ್ ಬೇಸ್ ಕಲೆಕ್ಟರ್ ಜಂಕ್ಷನ್, ಅಂಡ್ ಥರ್ಡ್ ಒನ್ ಈಸ್ ಕಲೆಕ್ಟರ್ ಮತ್ತೆ ಎಮಿಟರ್ ಜಂಕ್ಷನ್. ಈ ಕಲೆಕ್ಟರ್ ಮತ್ತೆ ಎಮಿಟರ್ ಜಂಕ್ಷನ್ ಏನಿದೆ ಇದು ಎಕ್ಸ್ಟರ್ನಲ್ ಸರ್ಕ್ಯೂಟ್ ಅಂತ ಹೇಳ್ತೀವಿ ನಾವು. ಸೊ ಯಾವ್ದು ಇದ್ರಾದ್ರೆ ನಾವು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ ಅದನ್ನ ನಾವು ಎಕ್ಸ್ಟರ್ನಲ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಕಲೆಕ್ಟರ್ ಟು ಎಮಿಟರ್ ವಿಲ್ ಕನೆಕ್ಟ್ ದ ಬ್ಯಾಟ್ರಿ. ಸೊ ಈ ಬ್ಯಾಟ್ರಿ ಮುಖಾಂತರ ಎಮಿಟರ್ ಬೇಸ್ ಕಲೆಕ್ಟರ್ ಜಂಕ್ಷನ್ ಅಲ್ಲಿ ದ ಫ್ಲೋ ಆಫ್ ಕರೆಂಟ್ ಟೇಕ್ಸ್ ಪ್ಲೇಸ್. ದಟ್ ಡಿಪೆಂಡ್ಸ್ ಆನ್ ದ PNP or NPN ಟ್ರಾನ್ಸಿಸ್ಟರ್. ಸೊ ಈ ಒಂದು PNP ಟ್ರಾನ್ಸಿಸ್ಟರ್ ಅಲ್ಲಿ ಹೋಲ್ಸ್ ಅಂತ ನಾವೇನ್ ಹೇಳ್ತೀವಿ ಅಥವಾ ಎಂಟಿ ಸ್ಪೇಸಸ್ ಅಂತ ನಾವೇನ್ ಹೇಳ್ತೀವಿ ಅದು ಬಂದು ನಮ್ಗೆ ಮೆಜಾರಿಟಿ ಕ್ಯಾರಿಯರ್ ಆಗಿರುತ್ತೆ. ಸೊ ಫಾರ್ವರ್ಡ್ ಬಯಾಸ್ ಕಂಡೀಷನ್ ಅಲ್ಲಿ ಒಂದು PNP ಟ್ರಾನ್ಸಿಸ್ಟರ್ ಬಂದು ಎಮಿಟರ್ ಪಾಸಿಟಿವ್ಗೆ ಕನೆಕ್ಟ್ ಮಾಡ್ತೀವಿ ಅಂಡ್ ಕಲೆಕ್ಟರ್ ಬಂದು ನೆಗೆಟಿವ್ ಟರ್ಮಿನಲ್ ಆಫ್ ಅ ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತೀವಿ. ಬೇಸಿಗೆ ನಾವು ಸ್ಮಾಲ್ ಅಮೌಂಟ್ ಆಫ್ ನೆಗೆಟಿವ್ ಬಯಾಸಿಂಗ್ ನಾವು ಮಾಡ್ತೀವಿ. ಬಯಾಸಿಂಗ್ ಅಂದ್ರೆ ಅಪ್ಲೈಂಗ್ ಸಮ್ ವೋಲ್ಟೇಜ್ ಟು ದ ಬೇಸ್ ಟರ್ಮಿನಲ್. ನಾವು ಒಂದು ಟ್ರಾನ್ಸಿಸ್ಟರ್ನ ವರ್ಕಿಂಗ್ ಕಂಡೀಷನ್ಗೆ ತಗೊಂಡು ಹೋಗೋದಕ್ಕೆ ಒಂದು ಸ್ವಲ್ಪ ಬೇಸ್ ಬಯಾಸಿಂಗ್ ಮಾಡ್ತೀವಿ. ಅದನ್ನ ನಾವು ಅಪ್ಲೈಂಗ್ ವೋಲ್ಟೇಜ್ ಅಂತಾನೂ ಕರಿಬಹುದು, ಬಯಾಸಿಂಗ್ ಅಂತಾನೂ ಕರಿಬಹುದು. ಸೊ ಇಫ್ ಯು ಸಿ ಹೌ ದ PNP ಟ್ರಾನ್ಸಿಸ್ಟರ್ ಯಾವ ರೀತಿ ವರ್ಕ್ ಆಗತ್ತೆ ಒಂದು ಫಾರ್ವರ್ಡ್ ಬಯಾಸ್ ಕಂಡೀಷನ್ ಅಲ್ಲಿ ಅಂತ ನೋಡೋದಾದ್ರೆ, ಸೊ ನಾವೇನ್ ಹೇಳಿದ್ವಿ, ಎಮಿಟರ್ ಬೇಸ್ ಹಾಗೂ ಕಲೆಕ್ಟರ್ ಮೂರು ಒಂದು ಕನೆಕ್ಟಿಂಗ್ ಪಿನ್ಸ್ ಇರ್ತವೆ. ಎಮಿಟರ್ಗೆ ನಾವು ಪಾಸಿಟಿವ್ ಅಪ್ಲೈ ಮಾಡ್ತೀವಿ, ಸೊ ನೆಗೆಟಿವ್ ಬಂದು ಕಲೆಕ್ಟರ್ಗೆ ಅಪ್ಲೈ ಮಾಡ್ತೀವಿ. ಸೊ ಪಾಸಿಟಿವ್ಗೆ ನಾವು ಎಮಿಟರ್ಗೆ ಪಾಸಿಟಿವ್ ಅಪ್ಲೈ ಮಾಡಿದವಾಗ P ಜಂಕ್ಷನ್ ಇರುತ್ತೆ ಅಲ್ಲಿ. ಸೊ ನಾರ್ಮಲಿ ಹೋಲ್ಸ್ ವಿಲ್ ಬಿ ದ ಮೆಜಾರಿಟಿ ಕ್ಯಾರಿಯರ್ಸ್ P ಅಲ್ಲಿ. ಸೊ ಎಮಿಟರ್ಗೆ ಇನ್ನೂ ಪಾಸಿಟಿವ್ ಅಪ್ಲೈ ಮಾಡಿದೀವಿ, ಪಾಸಿಟಿವ್ ಏನಾಗುತ್ತೆ ವಿಲ್ ರಿಪಲ್ ಈಚ್ ಅದರ್. ಸೊ ಅದಕ್ಕಾಗಿ ಎಮಿಟರ್ ಜಂಕ್ಷನ್ ಇಂದ ಏನಾಗುತ್ತೆ ನಮ್ಗೆ ಹೋಲ್ಸ್ ಎಮಿಟರ್ ಬೇಸ್ ಜಂಕ್ಷನ್ ಕೂಡ ಆ ಕಡೆಗೆ ನಮ್ಗೆ ರಿಪಲ್ ಆಗತ್ತೆ. ಸೊ ಈ ವರ್ಕಿಂಗ್ ಆಫ್ ಟ್ರಾನ್ಸಿಸ್ಟರ್ ಏನಿದೆ ಬೇಸಿಕಲಿ ಡಿಪೆಂಡ್ಸ್ ಆನ್ ದ ಅಟ್ರಾಕ್ಷನ್ ಅಂಡ್ ರಿಪಲ್ಷನ್. ನಾವು ಇನ್ ಮ್ಯಾಗ್ನೆಟಿಸಮ್ ಅಲ್ಲಿ ನೋಡಿದ್ವಿ, ಅಪೋಸಿಟ್ sides will attract each other and same poles will repel each other ಅನ್ನೋದು. ಸೊ ಆ ಒಂದು ಪ್ರಿನ್ಸಿಪಲ್ ಮೇಲೆನೆ ವರ್ಕ್ ಆಗುತ್ತೆ ನಮ್ಗೆ. ಸೊ PNP ಅಲ್ಲಿ ಎಮಿಟರ್ ಜಂಕ್ಷನ್ ಹತ್ರ ಪಾಸಿಟಿವ್ ಇರೋದ್ರಿಂದ ನಾವು ಮತ್ತೆ ಪಾಸಿಟಿವ್ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ, ಸೊ ಇಟ್ ವಿಲ್ ರಿಪಲ್ ದ ಹೋಲ್ಸ್ ಟು ದ ಬೇಸ್ ಜಂಕ್ಷನ್. ಸೊ ಬೇಸ್ ಅಲ್ಲಿ ನಾವು ಏನ್ ಮಾಡಿದೀವಿ, ಎನ್ ಟೈಪ್ ಮೆಟೀರಿಯಲ್ ಇರುತ್ತೆ ಅಲ್ಲಿ ಬೇಸಿಗೆ. ನಾರ್ಮಲಿ ನಾವು ನೆಗೆಟಿವ್ ಅಪ್ಲೈ ಮಾಡಿದೀವಿ. ಸೊ ಇಟ್ ವಿಲ್ ಅಟ್ರಾಕ್ಟ್, ನ್ಯಾಚುರಲ್ ಅಟ್ರಾಕ್ಷನ್ ಇದ್ದೇ ಇರುತ್ತೆ. ರಿಪಲ್ ಆಗಿ ಎಮಿಟರ್ ಇಂದ ರಿಪಲ್ ಆಗಿರುವಂತಹ ಹೋಲ್ಸ್ ಅನ್ನ ಬೇಸ್ ಜಂಕ್ಷನ್ ಅಲ್ಲಿ ಇರುವಂತಹ ಫ್ರೀ ಎಲೆಕ್ಟ್ರಾನ್ಸ್ ಏನ್ ಮಾಡ್ತವೆ, ಅಟ್ರಾಕ್ಟ್ ಮಾಡ್ಕೊಂತವೆ. ಸೊ ಸ್ವಲ್ಪ ಏನ್ ರಿಪಲ್ ಆಗಿರುವಂತಹ ಒಂದು ಹೋಲ್ಸ್ ಎಮಿಟರ್ ಇಂದ ಸ್ವಲ್ಪ ಅಮೌಂಟ್ ಆಫ್ ಹೋಲ್ಸ್ ಬಂದು ಫ್ರೀ ಎಲೆಕ್ಟ್ರಾನ್ಸ್ ಕೂಡ ಮಿಂಗಲ್ ಆಗ್ಬಿಡ್ತವೆ. ಸೊ ಉಳಿದಿರುವಂಥವು ಬಿಕಾಸ್ ಆಫ್ ಕಲೆಕ್ಟರ್ ಹತ್ರ ನಾವು ನೆಗೆಟಿವ್ ಸಪ್ಲೈ ಮಾಡಿದೀವಿ, ಸೊ ಸ್ಟ್ರಾಂಗ್ ಅಟ್ರಾಕ್ಷನ್ ಇದ್ದೇ ಇರುತ್ತೆ. ಸೊ ಎಮಿಟರ್ ಇಂದ ರಿಪಲ್ ಆಗಿರುವಂತಹ ಒಂದು ಹೋಲ್ಸ್ ಅಲ್ಲಿ ಏನು ಉಳಿದಿರ್ತವೆ ಬೇಸ್ ಅಲ್ಲಿ ಮಿಂಗಲ್ ಆಗಿದ್ಮೇಲೆ ಫ್ರೀ ಎಲೆಕ್ಟ್ರಾನ್ಸ್ ಕೂಡಗೆ ಆ ಹೋಲ್ಸ್ ಏನಾಗ್ತವೆ, ಇಟ್ ವಿಲ್ ಗೆಟ್ ಅಟ್ರಾಕ್ಟೆಡ್ ಟು ದ ಕಲೆಕ್ಟರ್ ರೀಜನ್. ಸೊ ಈ ರೀತಿ ಏನಾಗುತ್ತೆ, ಹೋಲ್ಸ್ ಎಮಿಟರ್ ಜಂಕ್ಷನ್ ಇಂದ ಹಿಡಿದು ಕಲೆಕ್ಟರ್ ಜಂಕ್ಷನ್, ಸೊ ಅಟ್ ಲಾಸ್ಟ್ ಕಲೆಕ್ಟರ್ ಟರ್ಮಿನಲ್ಗೆ ರಿಪಲ್ ಆಗಿರುವಂತಹ ಒಂದು ಹೋಲ್ಸ್ ಈ ರೀತಿ ಒಂದು ಡ್ರಿಫ್ಟಿಂಗ್ ಅನ್ನ ಹಾಕೊಂಡು ಎಮಿಟರ್ ಟು ಕಲೆಕ್ಟರ್ ತನಕನೂ ಮೂವ್ ಆಗ್ತವೆ. ಸೊ
ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಕಲೆಕ್ಟರ್ ಹತ್ರ ಟೋಟಲ್ ಹೋಲ್ಸ್ ನಮ್ಗೆ ಏನಾಗುತ್ತೆ ಅಟ್ರಾಕ್ಟ್ ಆಗುತ್ತೆ. ಸೊ ಬಿಕಾಸ್ ಆಫ್ ನೆಗೆಟಿವ್ ಸಪ್ಲೈ, ಪಾಸಿಟಿವ್ ಆಫ್ ದ ಬ್ಯಾಟ್ರಿ ನಾವೇನ್ ಮಾಡ್ತೀವಿ, ಎಮಿಟರಿನ ನೆಗೆಟಿವ್ ಆಫ್ ದ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿರ್ತೀವಿ. ಅಲ್ಲಿಂದ ಇಲ್ಲಿಗೆ ನಮ್ಗೆ ಎಲೆಕ್ಟ್ರಾನ್ಸ್ ಏನಿರ್ತಾವಲ್ಲ ಅವು ವಿಲ್ ಕಂಟಿನ್ಯೂ ದ ಕರೆಂಟ್ ಕಂಡಕ್ಷನ್ ಅಂಡ್ ಕಂಪ್ಲೀಟ್ ದ ಎಕ್ಸ್ಟರ್ನಲ್ ಸರ್ಕ್ಯೂಟ್. ಎಕ್ಸ್ಟರ್ನಲ್ ಸರ್ಕ್ಯೂಟ್ ಅನ್ನ ಕಂಪ್ಲೀಟ್ ಮಾಡ್ತವೆ. ಸೊ ಈ ಒಂದು ನಂಬರ್ ಆಫ್ ಹೋಲ್ಸ್ ಎಮಿಟರ್ ಟು ಕಲೆಕ್ಟರ್ ಡ್ರಿಫ್ಟಿಂಗ್ ಎಷ್ಟು ನಂಬರ್ ಆಫ್ ಹೋಲ್ಸ್ ಡ್ರಿಫ್ಟಿಂಗ್ ಆಗ್ತವೆ ಅನ್ನೋದು ನಮ್ಗೆ ಬೇಸ್ ಬಯಾಸಿಂಗ್ ನಾವೇನ್ ಮಾಡ್ತೀವಲ್ಲ ಅದ್ರ ಮೇಲೆ ನಾವು ಬೇಸ್ ಬಯಾಸಿಂಗ್ ಇಂದ ಅದನ್ನ ಕಂಟ್ರೋಲ್ ಮಾಡಬಹುದು. ಸೊ ಮ್ಯಾಕ್ಸಿಮಮ್ ನಾವು ಬೇಸ್ ಬಯಾಸಿಂಗ್ ಮಾಡಿದವಾಗ ಮ್ಯಾಕ್ಸಿಮಮ್ ಹೋಲ್ಸ್ ವಿಲ್ ಬಿ ಡ್ರಿಫ್ಟೆಡ್ ಫ್ರಮ್ ಎಮಿಟರ್ ಟು ಕಲೆಕ್ಟರ್. ಕಡಿಮೆ ಮಾಡಿದವಾಗ ಕಡಿಮೆ ಹೋಲ್ಸ್ ಎಮಿಟರ್ ಟು ಕಲೆಕ್ಟರ್ ಡ್ರಿಫ್ಟ್ ಆಗ್ತವೆ. ಸೊ ಈ ಒಂದು ಪ್ರಾಪರ್ಟಿ ಇರೋದ್ರಿಂದ ನಾವೇನ್ ಹೇಳ್ತೀವಿ, ಟ್ರಾನ್ಸಿಸ್ಟರ್ ಅನ್ನ ಆಂಪ್ಲಿಫಿಕೇಶನ್ ಸಲುವಾಗಿ ಯೂಸ್ ಮಾಡ್ತೀವಿ. ಬಿಕಾಸ್ ಆಫ್ ದಿಸ್ ವೆರಿ ಪ್ರಾಪರ್ಟಿ ಟ್ರಾನ್ಸಿಸ್ಟರ್ ಆಂಪ್ಲಿಫಿಕೇಶನ್ ಸಲುವಾಗಿ ನಾವು ಯೂಸ್ ಮಾಡ್ತೀವಿ. ಸೊ ಇನ್ನು ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಸೊ ಯು ಕ್ಯಾನ್ ಸಿ ಹಿಯರ್ PNP ಹೇಗೆ ವರ್ಕ್ ಆಗುತ್ತೆ ಅನ್ನೋದು. ದೀಸ್ ಆರ್ ಆಲ್ ದ ಹೋಲ್ಸ್. ಈ ಹೋಲ್ಸ್ ಏನಾಗುತ್ತೆ, ಇಲ್ಲಿ ನಾವು ಪಾಸಿಟಿವ್ ಅಪ್ಲೈ ಮಾಡಿರೋದ್ರಿಂದ ಇಟ್ ವಿಲ್ ಗೆಟ್ ರಿಪಲ್ಡ್ ಟು ದ ಎನ್ ಟೈಪ್ ಅಥವಾ ಬೇಸ್ ಜಂಕ್ಷನ್ಗೆ ನಮಗೆ ರಿಪಲ್ ಆಗ್ತವೆ. ಅಲ್ಲಿ ಎನ್ ಅಲ್ಲಿ ನಮ್ಗೆ ಏನು ಉಳಿಯುತ್ತೆ, ನೆಗೆಟಿವ್ ಇರುತ್ತೆ, ಅಂದ್ರೆ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಕೆಲವೊಂದು ಹೋಲ್ಸ್ ಇಲ್ಲಿ ಕೋವಲೆಂಟ್ ಬಾಂಡ್ ಆಗ್ಬಿಡ್ತವೆ, ಫ್ರೀ ಎಲೆಕ್ಟ್ರಾನ್ಸ್ ಹೋಲ್ಸ್. ಉಳಿದಿರುವಂತಹ ಹೋಲ್ಸ್ ಏನಾಗ್ತವೆ, ಇಲ್ಲಿ ನಾವು ನೆಗೆಟಿವ್ ಸಪ್ಲೈ ಕೊಟ್ಟಿರೋದ್ರಿಂದ ಕಲೆಕ್ಟರ್ ಹತ್ರ ದ ಸ್ಟ್ರಾಂಗ್ ಫೋರ್ಸ್ ವಿಲ್ ಅಟ್ರಾಕ್ಟ್ ದ ರಿಮೈನಿಂಗ್ ಹೋಲ್ಸ್. ಸೊ ಇಲ್ಲಿ ನೆಗೆಟಿವ್ ಅಂಡ್ ಪಾಸಿಟಿವ್ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಅಟ್ರಾಕ್ಟ್ ಆಗಿರುವಂತಹ ಹೋಲ್ಸ್ ವಿಲ್ ಕಂಟಿನ್ಯೂ ಫಾರ್ವರ್ಡ್ ಟು ಕಂಪ್ಲೀಟ್ ದ ಸರ್ಕ್ಯೂಟ್. ಸೊ ಪಾಸಿಟಿವ್ ಪೊಟೆನ್ಷಿಯಲ್ attracts electrons from the leftmost atom so of the emitter region and thus the hole is created. So ಈ ಒಂದು ಆಟಮ್ ಅನ್ನು ಸ್ಟೀಲ್ ಮಾಡುವಂಥದ್ದು ಏನು, ಒಂದು ಎಂಟಿ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಥವಾ ನ್ಯೂ ಹೋಲ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ದಿಸ್ ಪ್ರಾಸೆಸ್ ಯಾವಾಗ ತನಕ ನಮ್ಗೆ ಕಂಟಿನ್ಯೂ ಆಗುತ್ತೆ ಅಂತಂದ್ರೆ ಅಂಟಿಲ್ ದ ಲಾಸ್ಟ್ ಆಟಮ್, ಕಲೆಕ್ಟರ್ ಅಲ್ಲಿ ಉಳಿದಿರುವಂತಹ ಲಾಸ್ಟ್ ಆಟಮ್ ಪೂರ್ತಿ ಕೋವಲೆಂಟ್ ಬಾಂಡ್ ಅಲ್ಲಿ ಬಾಂಡ್ ಆಗೋ ತನಕನು, ಕಂಪ್ಲೀಟ್ ಹೋಲ್ಸ್ ಫ್ರೀ ಎಲೆಕ್ಟ್ರಾನ್ಸ್ ಗೆ ಡ್ರಿಫ್ಟ್ ಆಗೋ ತನಕನು ಇದು ನಮ್ಗೆ ಈ ಒಂದು ಪ್ರಾಸೆಸ್ ಕಂಟಿನ್ಯೂ ಆಗುತ್ತೆ. ಸೊ ಇನ್ ದಿಸ್ ವೇ ನಮ್ಗೆ ಕರೆಂಟ್ ಕಂಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ ಮೀನ್ಸ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಸೊ ಮೆಜಾರಿಟಿ ಕ್ಯಾರಿಯರ್ಸ್ ಹೋಲ್ಸ್ ಇದ್ರೂ ನಾವು ಇಲ್ಲಿ ಪಾಸಿಟಿವ್ ನೆಗೆಟಿವ್ ಏನು ಅಪ್ಲೈ ಮಾಡ್ತಾ ಇದ್ದೀವಿ, ಈ ಒಂದು ಡ್ರಿಫ್ಟಿಂಗ್ ಇಂದ ನಮ್ಗೆ ಏನಾಗುತ್ತೆ, ಎಮಿಟರ್ ಟು ಕಲೆಕ್ಟರ್ ಫ್ರೀ ಎಲೆಕ್ಟ್ರಾನ್ಸ್ ಮುಖಾಂತರ ನಮ್ಗೆ PNP ಟ್ರಾನ್ಸಿಸ್ಟರ್ ಅಲ್ಲಿ ನಮ್ಗೆ ಫ್ರೀ ಎಲೆಕ್ಟ್ರಾನ್ಸ್ ಇಂದ ಕರೆಂಟ್ ಕಂಡಕ್ಷನ್ ಫ್ಲೋ ಆಗುತ್ತೆ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂತ ಇದ್ದೀನಿ. ನೆಕ್ಸ್ಟ್ NPN ಟ್ರಾನ್ಸಿಸ್ಟರ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಸೇಮ್ ಯಾವ ರೀತಿ PNP ಟ್ರಾನ್ಸಿಸ್ಟರ್ ಇದೆ ಅದೇ ರೀತಿ ವರ್ಕ್ ಆಗುತ್ತೆ. ಬಟ್ ಏನು ಫ್ರೀ ಎಲೆಕ್ಟ್ರಾನ್ಸ್ ಅಲ್ಲಿ ಬಂದು ನಮ್ಗೆ ಮೆಜಾರಿಟಿ ಕ್ಯಾರಿಯರ್ಸ್ ಏನಿದ್ವು, ಹೋಲ್ಸ್ ಇದ್ವು, ವರ್ಕಿಂಗ್ ಆಫ್ NPN ಟ್ರಾನ್ಸಿಸ್ಟರ್, ಸಾರಿ NPN ಟ್ರಾನ್ಸಿಸ್ಟರ್ ಅಲ್ಲಿ ಬಂದು ಫ್ರೀ ಎಲೆಕ್ಟ್ರಾನ್ಸ್ ವಿಲ್ ಬಿ ದ ಮೆಜಾರಿಟಿ ಕ್ಯಾರಿಯರ್ಸ್. ಸೊ NPN ಅಲ್ಲಿ ನಾವು ಎಮಿಟರ್ಗೆ ನಾವು ಒಂದು ನೆಗೆಟಿವ್ ಸಪ್ಲೈ ಮಾಡ್ತೀವಿ ಇನ್ ಆರ್ಡರ್ ಟು ಫಾರ್ವರ್ಡ್ ಬಯಾಸ್. ಎಮಿಟರ್ಗೆ ನೆಗೆಟಿವ್ ಸಪ್ಲೈ ಮಾಡ್ತೀವಿ ಅಂಡ್ ಬೇಸಿಗೆ ಬಂದು ಪಾಸಿಟಿವ್ ಪೊಟೆನ್ಷಿಯಲ್ ಅಪ್ಲೈ ಮಾಡ್ತೀವಿ ಅಂಡ್ ಕಲೆಕ್ಟರಿಗೆ ಬಂದು ಪಾಸಿಟಿವ್ ಪೊಟೆನ್ಷಿಯಲ್ ಅಪ್ಲೈ ಮಾಡ್ತೀವಿ. ಸೇಮ್ ವರ್ಕಿಂಗ್ ಏನಿದೆ PNP ಇದು ಅದ್ರ ಜಸ್ಟ್ ಅಪೋಸಿಟ್. ಅಲ್ಲಿ ಯಾವ ರೀತಿ ಹೋಲ್ಸ್ ರಿಪಲ್ ಆಗ್ತವೆ, ಇಲ್ಲಿ ಬಂದು ನಮ್ಗೆ ಫ್ರೀ ಎಲೆಕ್ಟ್ರಾನ್ಸ್ ರಿಪಲ್ ಆಗ್ತವೆ. ಸೊ ವರ್ಕಿಂಗ್ ಆಫ್ PNP ಹಾಗೂ ಮೂಮೆಂಟ್ ಆಫ್ ಹೋಲ್ಸ್ ಇನ್ ವ್ಯಾಕ್ಯೂಮ್ ಟ್ಯೂಬ್ಸ್ ಎರಡು ಸೇಮ್ ಇರ್ತವೆ. ಸೊ ಅವು ಎರಡನ್ನ ನಾವು ಕಂಪೇರ್ ಮಾಡ್ಕೋಬಹುದು. ವೇರಸ್ ವರ್ಕಿಂಗ್ ಆಫ್ NPN ಟ್ರಾನ್ಸಿಸ್ಟರ್ ಹಾಗೂ ಟ್ರಯೋಡ್ ವಾಲ್ವ್ ವರ್ಕಿಂಗ್ ಸೇಮ್ ಇರುತ್ತೆ. ಇವೆರಡನ್ನು ನಾವು ಕಂಪೇರಿಂಗ್ ಮಾಡ್ಕೋಬಹುದು.
ಸೊ ಈ ರೀತಿ ನಾವು ಏನು ಹೇಳ್ತೀವಿ, ಇಲ್ಲಿ ಬಂದು ನೆಗೆಟಿವ್ ಸಪ್ಲೈ ಮಾಡಿರೋದಕ್ಕೆ ಎನ್ ಅಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ವಿಲ್ ಬಿ ದ ಮೆಜಾರಿಟಿ ಕ್ಯಾರಿಯರ್ಸ್ ಎನ್ ಟೈಪ್ ಅಲ್ಲಿ. ಅದಕ್ಕಾಗಿ ಇಲ್ಲಿಂದ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ವಿಲ್ ರಿಪಲ್ ಟು ದ ಎಮಿಟರ್ ಜಂಕ್ಷನ್. ಸೊ ಇಲ್ಲಿ ನಾವು ಪಿ ಟೈಪ್ ಮೆಟೀರಿಯಲ್ ಇದೆ, ಇಲ್ಲಿ ಹೋಲ್ಸ್ ವಿಲ್ ಬಿ ದ ಮೆಜಾರಿಟಿ ಕ್ಯಾರಿಯರ್ಸ್ ಅಂಡ್ ಆಲ್ಸೋ ನಾವು ಪಾಸಿಟಿವ್ ಅಪ್ಲೈ ಮಾಡ್ತಾ ಇದ್ದೀವಿ, ಹಾಗಾಗಿ ನ್ಯಾಚುರಲ್ ಅಟ್ರಾಕ್ಷನ್ ಇದ್ದೇ ಇರುತ್ತೆ. ಎಮಿಟರ್ ಇಂದ ರಿಪಲ್ ಆಗಿರುವಂತಹ ಒಂದು ಎಲೆಕ್ಟ್ರಾನ್ಸ್ ಬಂದು ಇಲ್ಲಿ ಫ್ರೀ ಸ್ಪೇಸಸ್ ಅಂದ್ರೆ ಹೋಲ್ಸ್ ಏನಿರ್ತವೆ ಅದ್ರ ಜೊತೆಗೆ ಕೋವಲೆಂಟ್ ಆಗ್ಬಿಡ್ತವೆ, ಬಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತವೆ. ಉಳಿದಿರುವಂತಹ ಕೆಲವೊಂದು ಫ್ರೀ ಎಲೆಕ್ಟ್ರಾನ್ಸ್ ಏನಾಗ್ತವೆ, ಬಿಕಾಸ್ ಆಫ್ ಪಾಸಿಟಿವ್ ಸಪ್ಲೈ ಅಪ್ಲೈಡ್ ಟು ದ ಕಲೆಕ್ಟರ್ ರೀಜನ್, ಸ್ಟ್ರಾಂಗ್ ಅಟ್ರಾಕ್ಷನ್ ಇರೋದ್ರಿಂದ ಏನಾಗುತ್ತೆ, ಉಳಿದಿರುವಂಥವು ವಿಲ್ ಗೆಟ್ ಅಟ್ರಾಕ್ಟೆಡ್ ಟು ದ ಕಲೆಕ್ಟರ್. ಸೊ ಇನ್ ದಿಸ್ ವೇ ಏನಾಗುತ್ತೆ, ಇಲ್ಲಿ ನಮ್ಗೆ ಪಿ ಎನ್ ಪಿ ಅಲ್ಲಿ ಯಾವ ರೀತಿ ಹೋಲ್ಸ್ ಎಮಿಟರ್ ಟು ಕಲೆಕ್ಟರ್ ಡ್ರಿಫ್ಟ್ ಆಗಿದಾವೆ, ಇಲ್ಲಿ ಬಂದು ನಮ್ಗೆ ಫ್ರೀ ಎಲೆಕ್ಟ್ರಾನ್ಸ್ ಎಮಿಟರ್ ಟು ಕಲೆಕ್ಟರ್ ಡ್ರಿಫ್ಟ್ ಆಗ್ತವೆ. ಸೊ ಈ ರೀತಿ ಬಂದು ನಮ್ಗೆ ಏನಾಗುತ್ತೆ, ಒಂದು ಕರೆಂಟ್ ಕಂಡಕ್ಷನ್ ಅನ್ನೋದು ಈ ಕಲೆಕ್ಟರ್ ಇಂದ ಇಲ್ಲಿ ಪಾಸಿಟಿವ್ ಇಂದ ಇಲ್ಲಿ ನೆಗೆಟಿವ್, ಬಿಕಾಸ್ ಇಲ್ಲಿ ಎಲೆಕ್ಟ್ರಾನ್ಸ್ ಫ್ರೀ ಎಲೆಕ್ಟ್ರಾನ್ಸ್ ಬಂದು ಇಲ್ಲಿ ಅಟ್ರಾಕ್ಟ್ ಆಗ್ತವೆ ಪಾಸಿಟಿವ್. ಸೊ ಅಗೇನ್ ಇಲ್ಲಿ ಪಾಸಿಟಿವ್ ಟು ನೆಗೆಟಿವ್, ಇಟ್ ವಿಲ್ ಕಂಟಿನ್ಯೂ ದ ಕಂಡಕ್ಷನ್ ಹಿಯರ್ ಕಲೆಕ್ಟರ್ ಟು ಎಮಿಟರ್. ಸೊ ಈ ರೀತಿ ಎರಡೂ ಒಂದು ಪಿ ಎನ್ ಪಿ ಅಥವಾ ಎನ್ ಪಿ ಎನ್ ಟ್ರಾನ್ಸಿಸ್ಟರ್ಗಳು ವರ್ಕ್ ಆಗ್ತವೆ. ಹಾಗೆ ಈ ಒಂದು ಕ್ವಾಲಿಫಿಕೇಶನ್ ಏನಿದೆ ಅದಕ್ಕೆ ಅಂದ್ರೆ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಅನ್ನ ಕಂಪ್ಲೀಟ್ ಮಾಡೋದು ಅಥವಾ ಬೇಸ್ ಬಯಾಸ್ ಇಂದ ನಾವೇನ್ ಕಂಟ್ರೋಲ್ ಮಾಡಕ್ಕಾಗತ್ತೆ ಡ್ರಿಫ್ಟಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಹೋಲ್ಸ್ ಇನ್ ಪಿ ಎನ್ ಪಿ, ಫ್ರೀ ಎಲೆಕ್ಟ್ರಾನ್ಸ್ ಇನ್ ಎನ್ ಪಿ ಎನ್, ಇವೆರಡೂ ನಾವು ಎಮಿಟರ್ ಇಂದ ಕಲೆಕ್ಟರ್ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಹೋಲ್ಸ್ ಡ್ರಿಫ್ಟಿಂಗ್ ಆಗುತ್ತೆ ಅನ್ನೋದು ನಾವು ಬೇಸ್ ಇಂದ ಕಂಟ್ರೋಲ್ ಮಾಡಬಹುದು, ಬೇಸ್ ಬಯಾಸಿಂಗ್ ಇಂದ. ಸೊ ಬಿಕಾಸ್ ಆಫ್ ಈ ಒಂದು ಪ್ರಾಪರ್ಟಿ ಇರೋದ್ರಿಂದ ಮ್ಯಾಕ್ಸಿಮಮ್ ಎಲ್ಲ ಒಂದು ಟ್ರಾನ್ಸಿಸ್ಟರ್ಗಳನ್ನು ಆಂಪ್ಲಿಫಿಕೇಶನ್ ಸಲುವಾಗಿ ಯೂಸ್ ಮಾಡ್ತೀವಿ. ಸೊ ಐ ಹೋಪ್ ಯು ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್. ಸೊ ನೆಕ್ಸ್ಟ್ ಒಂದು ವಿಡಿಯೋ ಅಲ್ಲಿ ನಾವು ಟ್ರಾನ್ಸಿಸ್ಟರ್ ಕಾನ್ಫಿಗರೇಷನ್ಸ್ ಅನ್ನು ನೋಡೋಣ, ಎಷ್ಟು ಟೈಪ್ಸ್ ಆಫ್ ಕಾನ್ಫಿಗರೇಷನ್ಸ್ ಇದೆ, ಅದರ ಅಡ್ವಾಂಟೇಜಸ್ ಏನಿದೆ ಅನ್ನೋದನ್ನ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe and press the bell icon for further notifications. Like and share the videos. Thank you.